ರಾಶಿಫಲ. ಮೇಷ. ಇದೇ ಮೇ 1, 2024 ರಂದು ಗುರು ಗ್ರಹ ಇದುವರೆಗೂ ಇದ್ದ ಮೇಷರಾಶಿಯನ್ನು ಬಿಟ್ಟು ವೃಷಭ ರಾಶಿಗೆ ಪ್ರವೇಶ ಮಾಡುತ್ತಾನೆ. ಗುರುಗ್ರಹದ ಬದಲಾವಣೆ ಗೋಚಾರದಲ್ಲಿ ಮಹತ್ವ ಎನಿಸಿದೆ. ಗುರುವಾರ 2024 ಮೇ 1 ರಿಂದ 2025 ಮೇ 14 ರವರೆಗೂ ವೃಷಭ ರಾಶಿಯಲ್ಲಿ ಇರುತ್ತಾನೆ. ಇದರಿಂದ ಮೇಷ, ಕಟಕ, ಕನ್ಯಾ, ವೃಶ್ಚಿಕ, ಮಕರ ಈ ರಾಶಿಯವರಿಗೆ ಬಹಳ ಶುಭಫಲಗಳು ಸಿಗುತ್ತದೆ. ವೃಷಭ, ಮಿಥುನ, ತುಲಾ, ಧನಸ್ಸು ರಾಶಿಯವರಿಗೆ ಮಧ್ಯಮ ಫಲ. ಸಿಂಹ, ಕುಂಭ, ಮೀನ ರಾಶಿಯವರಿಗೆ ಕೊಂಚ ಕಷ್ಟಗಳು ಒತ್ತಡಗಳು ಇರುತ್ತದೆ. ಮೇಷ ರಾಶಿಯ ಮಾಸ ಭವಿಷ್ಯ. ನಿಮಗೆ ಈಗ 2 ತಿಂಗಳಿಂದ ಸೂಚನೆಯನ್ನು ಕೊಡುತ್ತಲೇ ಬಂದಿದ್ದೇವೆ. ಗುರು ಬದಲಾವಣೆಯ ನಂತರ ನಿಮಗೆ ಬಹಳ ಶುಭಫಲಗಳು ಇವೆ ಎಂದು ಈಗಾಗಲೇ ತಿಳಿಸಿದ್ದೇವೆ. ಈಗ ಗುರುವಾರ ಮೇ 1 ರಿಂದಲೇ ಬದಲಾವಣೆ ಆಗುತ್ತಾನೆ. ನಿಮಗೆ ಮೇ 1 ರಿಂದ ಗುರುಬಲ ಶುರುವಾಗುತ್ತದೆ. 1 ವರ್ಷ ನಿಮಗೆ ಅತ್ಯಂತ ಶುಭಫಲಗಳು ದೊರೆಯುತ್ತದೆ. ಶನಿ ಕೂಡ ಲಾಭಸ್ಥಾನವಾದ 11ನೇ ಮನೆಯಲ್ಲಿ ಇರುವುದರಿಂದ ನಿಮಗೆ ಡಬಲ್ ಧಮಾಕ. ಶನಿಯು ನಿಮಗೆ ಯಶಸ್ಸನ್ನು, ಧನವನ್ನು, ಪರಾಕ್ರಮವನ್ನು ಕೊಡುತ್ತಾನೆ. ಗುರು ಸಹ ನಿಮಗೆ ಮಂಗಳಕರವಾದ ಸಂಗತಿಗಳನ್ನು, ಜೀವನಕ್ಕೆ ಭದ್ರತೆಯನ್ನು ಕೊಡುತ್ತಾನೆ. ಅವಿವಾಹಿತರಿಗೆ ಈಗ ಖಂಡಿತ ವಿವಾಹ ಪ್ರಾಪ್ತಿ ಇದೆ. ಹೊಸ ನೌಕರಿಯ ಬೇಟೆಯಲ್ಲಿ ಇರುವವರಿಗೆ ಈಗ ಶುಭ ಸುದ್ದಿ ಇದೆ. ವಿದೇಶ ಪ್ರಯಾಣಕ್ಕೆ ಹೋಗಲು ಇಚ್ಛಿಸುವವರಿಗೆ ಈಗ ವೀಸಾ ಸುಲಭವಾಗಿ ದೊರೆಯುತ್ತದೆ. ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುತ್ತದೆ. ಸುಗ್ರಾಸ ಭೋಜನ, ಸಂತೋಷ, ಆಮೋದ ಪ್ರಮೋದಗಳು ಇವೆ. ನಿಮ್ಮ ಮನಸ್ಸಿಗೆ ಸಂತೋಷವಾಗುವಂತ ಸುಮಾರು ಸಂಗತಿಗಳು ಈಗ ನಡೆಯುತ್ತದೆ. ಆಸ್ತಿ ಕೊಳ್ಳುವ ಯೋಗ ಇದೆ. ನೀವು ಯಾವುದಾದರೂ ಹೊಸ ಯೋಜನೆಗಳಲ್ಲಿ ತೊಡಗಿಸಿಕೊಳ್ಳಬಹುದು. ಜೀವನಕ್ಕೆ ಭದ್ರತೆ, ಮನಸ್ಸಿಗೆ ಸಂತೋಷ ಹಾಗೂ ಧನಾದಾಯ ಎಲ್ಲವೂ ಇದೆ. ಮಾತುಕತೆ ಮೂಲಕ ಕುಟುಂಬದಲ್ಲಿನ ಹಣಕಾಸಿನ ವಿವಾದಕ್ಕೆ ಪರಿಹಾರ ದೊರೆಯುತ್ತದೆ. ದಂಪತಿ ನಡುವೆ ಅನಾವಶ್ಯಕ ಭಿನ್ನಾಭಿಪ್ರಾಯವಿರುತ್ತದೆ. ತೆಗೆದುಕೊಂಡ ನಿರ್ಧಾರಗಳನ್ನು ಬದಲಾಯಿಸದೆ ಕೆಲಸ ಕಾರ್ಯಗಳಲ್ಲಿ ಯಶಸ್ವಿಯಾಗುವಿರಿ. ಕುಟುಂಬದ ಖರ್ಚು ವೆಚ್ಚಗಳನ್ನು ಕಡಿಮೆ ಮಾಡಲು ಪ್ರಯತ್ನಿಸುವಿರಿ. ಹಣಕಾಸಿನ ಯೋಜನೆ ರೂಪಿಸಲು ಆದಾಯ ಹೆಚ್ಚಿಸಿಕೊಳ್ಳುವಿರಿ. ವಿದ್ಯಾರ್ಥಿಗಳು ಮಹತ್ತರ ಸಾಧನೆಯನ್ನು ಮಾಡಲಿದ್ದಾರೆ. ಉದ್ಯೋಗದ ಸಮಸ್ಯೆಗಳು ಮರೆಯಾಗಲಿವೆ. ಭೂ ವಿವಾದವೊಂದು ಸುಖಾಂತ್ಯಗೊಳ್ಳಲಿದೆ. ಹಿರಿಯ ಅಧಿಕಾರಿಗಳು ತಪ್ಪನ್ನು ಕ್ಷಮಿಸಿ ಹೊಸ ಅವಕಾಶವನ್ನು ನೀಡುತ್ತಾರೆ. ಮಕ್ಕಳಿಗೆ ಉದ್ಯೋಗ ದೊರೆಯಲಿದೆ. ಸಾರ್ವಜನಿಕ ಕಾರ್ಯಕ್ರಮವನ್ನು ಆಯೋಜಿಸುವಿರಿ. ಸಾಮಾನ್ಯ. ಮೇಷ ರಾಶಿಯವರಿಗೆ ಈ ತಿಂಗಳು ಮಧ್ಯಮ ಫಲದಾಯಕವಾಗಿರುತ್ತದೆ. ಗ್ರಹಗಳ ಸ್ಥಾನಕ್ಕೆ ಅನುಗುಣವಾಗಿ ನೀವು ಹಣಕಾಸಿನ ಕಾಳಜಿಯನ್ನು ತೆಗೆದುಕೊಳ್ಳಬೇಕಾಗುತ್ತದೆ, ಏಕೆಂದರೆ ಖರ್ಚುಗಳು ಹೆಚ್ಚಾಗುತ್ತವೆ ಮತ್ತು ಆರೋಗ್ಯದ ಕಾಳಜಿ ಹೆಚ್ಚಾಗುತ್ತದೆ. ನಿಮ್ಮ ವೃತ್ತಿಯಲ್ಲಿ ಯಶಸ್ಸಿನ ಹೆಚ್ಚಿನ ಸಂಭವನೀಯತೆಯಿದೆ ಮತ್ತು ನಿಮ್ಮ ಕೆಲಸ ಮತ್ತು ವ್ಯವಹಾರದಲ್ಲಿನ ದಕ್ಷತೆಯು ನಿಮ್ಮನ್ನು ಸ್ಪರ್ಧಿಗಳಿಗಿಂತ ಮುಂದಿಡುತ್ತದೆ. ವೈವಾಹಿಕ ಜೀವನದಲ್ಲಿ ಎಲ್ಲಾ ಏರಿಳಿತಗಳ ನಡುವೆ ಸಾಮರಸ್ಯ ಇರುತ್ತದೆ ಮತ್ತು ಆದ್ದರಿಂದ ಸಂಬಂಧಗಳು ರಕ್ಷಿಸಲ್ಪಡುತ್ತವೆ. ವಿದೇಶಕ್ಕೆ ಹೋಗುವ ಬಲವಾದ ಸಾಧ್ಯತೆ ಇರುತ್ತದೆ ಮತ್ತು ಆ ದಿಕ್ಕಿನಲ್ಲಿ ಸರಿಯಾದ ಪ್ರಯತ್ನ ಮಾಡುವ ಜನರು ಈಗ ಯಶಸ್ವಿಯಾಗುತ್ತಾರೆ. ಆರ್ಥಿಕ ಸ್ಥಿತಿಗೆ ಅನುಗುಣವಾಗಿ ಇಡೀ ತಿಂಗಳು ಏರಿಳಿತಗಳು ಮತ್ತು ಕುಟುಂಬದಲ್ಲಿ ಶಾಂತಿ ನೆಲೆಸುವ ಸಾಧ್ಯತೆಗಳಿವೆ. ವೃತ್ತಿಯ ದೃಷ್ಟಿಕೋನದಿಂದ ತಿಂಗಳು ನಿಮ್ಮ ವೃತ್ತಿಜೀವನಕ್ಕೆ ಅನುಕೂಲಕರವಾಗಿರುತ್ತದೆ. 10ನೇ ಮನೆಯ ಅಧಿಪತಿ ಶನಿಯು ನಿಮ್ಮ ಸ್ಥಿತಿಯನ್ನು ಬಲಪಡಿಸಲು ಇಡೀ ತಿಂಗಳು 11ನೇ ಮನೆಯಲ್ಲಿರುತ್ತಾನೆ. ನಿಮಗೆ ಅವಕಾಶಗಳಿವೆ ಮತ್ತು ಹಿರಿಯ ಅಧಿಕಾರಿಗಳು ಚಟುವಟಿಕೆಗಳ ಪ್ರಗತಿಯಿಂದ ತೃಪ್ತರಾಗುತ್ತಾರೆ ಮತ್ತು ಉತ್ತಮ ಪ್ರಚಾರದ ಸಾಧ್ಯತೆಗಳು ಬಹಳ ಪ್ರಮುಖವಾಗಿವೆ. ಕೆಲಸದ ಸ್ಥಳದಲ್ಲಿ ಪ್ರಾಬಲ್ಯ ಹೆಚ್ಚಾಗಲಿದೆ. ಅಹಂಕಾರದ ಸಮಸ್ಯೆಗಳಿಂದ ಇತರರೊಂದಿಗೆ ಕೆಟ್ಟದಾಗಿ ಪ್ರತಿಕ್ರಿಯಿಸಬೇಡಿ ಮತ್ತು ತೃಪ್ತಿಗಾಗಿ ಕೆಲಸದ ಮೇಲೆ ಕೇಂದ್ರೀಕರಿಸಬೇಕು. ಇದು ನಿಮಗೆ ಬಹಳಷ್ಟು ಪ್ರಯೋಜನಗಳನ್ನು ಒದಗಿಸುತ್ತದೆ. ನೀವು ಈ ತಿಂಗಳು ವಿರೋಧಿಗಳನ್ನು ಮತ್ತು ವಿಶೇಷವಾಗಿ ನಿಮ್ಮ ಬೆನ್ನಿನ ಹಿಂದೆ ಕೆಟ್ಟ ವಿಷಯಗಳನ್ನು ಚರ್ಚಿಸುವ ಸಹೋದ್ಯೋಗಿಗಳನ್ನು ನೋಡಿಕೊಳ್ಳಬೇಕು. ತೊಂದರೆಯಿಂದ ಸುರಕ್ಷಿತವಾಗಿರಲು ಕೆಲಸದ ಸ್ಥಳದಲ್ಲಿ ಅಂತಹ ಸಹೋದ್ಯೋಗಿಗಳನ್ನು ತಪ್ಪಿಸಿ. ವ್ಯಾಪಾರಸ್ಥರಿಗೂ ಈ ತಿಂಗಳು ಅನುಕೂಲಕರವಾಗಿರುತ್ತದೆ. 7ನೇ ಮನೆಯ ಅಧಿಪತಿ ಶುಕ್ರನು ಮೊದಲ ಮನೆಯಾದ ಗುರು ಮತ್ತು ಶನಿಯನ್ನು ನೋಡಬೇಕು ಅಥವಾ ನೋಡಬೇಕು. ವಿದೇಶಿ ಆಯ್ಕೆಗಳ ಮೂಲಕ ಹಣವನ್ನು ಪಡೆಯುವ ಸಾಧ್ಯತೆಯೂ ಇದೆ ಮತ್ತು ಹೀಗಾಗಿ ವ್ಯವಹಾರದಲ್ಲಿ ಪ್ರಗತಿಯನ್ನು ಖಚಿತಪಡಿಸುತ್ತದೆ. ಸ್ಥಳೀಯರು ಈ ತಿಂಗಳು ನಿಮ್ಮ ವ್ಯಾಪಾರಕ್ಕೆ ಹೊಸ ದಿಕ್ಕನ್ನು ಒದಗಿಸಲು ಸಾಧ್ಯವಾಗುತ್ತದೆ. ತಿಂಗಳ ದ್ವಿತೀಯಾರ್ಧವು ನಿಮ್ಮ ವ್ಯವಹಾರವನ್ನು ವಿಸ್ತರಿಸಲು ಅನುಕೂಲಕರವಾಗಿರುತ್ತದೆ. ಹಣಕಾಸು. ನಾವು ನಿಮ್ಮ ಆರ್ಥಿಕ ಸ್ಥಿತಿಯ ಬಗ್ಗೆ ಮಾತನಾಡಿದರೆ ತಿಂಗಳು ದೊಡ್ಡ ಏರಿಳಿತಗಳನ್ನು ತರಬಹುದು. 12ನೇ ಮನೆಯಲ್ಲಿ ಮಂಗಳ, ರಾಹು ಮತ್ತು ಬುಧರ ಸಂಯೋಜನೆಯಿಂದ ಖರ್ಚುಗಳು ಅನಿರೀಕ್ಷಿತವಾಗಿ ಹೆಚ್ಚಾಗುತ್ತವೆ. ನಿಮ್ಮ ಜೀವನದಲ್ಲಿ ಹೊಸ ಆರ್ಥಿಕ ಸವಾಲುಗಳು ಎದುರಾಗಬಹುದು.
ಆದರೆ ಧನಾತ್ಮಕ ಅಂಶವೆಂದರೆ ಶನಿಯು ತಿಂಗಳಾದ್ಯಂತ 11ನೇ ಮನೆಯಲ್ಲಿ ನೆಲೆಸುವ ಮೂಲಕ ಆರ್ಥಿಕ ಯೋಜನೆಗಳನ್ನು ಬಲಪಡಿಸುತ್ತಾನೆ. ಸ್ಥಳೀಯರು ಹಣದ ಹೊಸ ಮೂಲಗಳನ್ನು ಪಡೆಯಬಹುದು ಮತ್ತು ಹಣವನ್ನು ತಮ್ಮ ದಾರಿಗೆ ಬರುವಂತೆ ಮಾಡಲು ಖಚಿತವಾದ ಮಾರ್ಗವನ್ನು ಕಂಡುಕೊಳ್ಳಬಹುದು. ನಿಮ್ಮ ವ್ಯವಹಾರದಿಂದ ಹಣವನ್ನು ಗಳಿಸುವ ಸಾಧ್ಯತೆಗಳು ತುಂಬಾ ಹೆಚ್ಚು. ತಿಂಗಳ ದ್ವಿತೀಯಾರ್ಧದಲ್ಲಿ ಸೂರ್ಯ ಮತ್ತು ಶುಕ್ರರು 2ನೇ ಮನೆಗೆ ತೆರಳುತ್ತಾರೆ ಮತ್ತು ಇದು ಉತ್ತಮ ಪ್ರಮಾಣದ ಹಣವನ್ನು ಗಳಿಸುವ ಬಲವಾದ ಸಾಧ್ಯತೆಯನ್ನು ಸೃಷ್ಟಿಸುತ್ತದೆ. ಅಲ್ಲದೆ, ಸಂಪತ್ತನ್ನು ಸಂಗ್ರಹಿಸುವಲ್ಲಿ ಸರಿಯಾದ ರೀತಿಯ ಯಶಸ್ಸನ್ನು ಸಾಧಿಸಿ ಮತ್ತು ಬ್ಯಾಂಕ್ ಬ್ಯಾಲೆನ್ಸ್ ಕೂಡ ಏರುತ್ತದೆ. 12ನೇ ಮನೆಯಲ್ಲಿ ಮಂಗಳ ಮತ್ತು ರಾಹು ಕಾರಣದ ಅಂಗಾರಕ ದೋಷವನ್ನು ಅಪಾಯಕಾರಿ ಎಂದು ಪರಿಗಣಿಸುವುದರಿಂದ ಯಾವುದೇ ರೀತಿಯ ಯೋಜಿತವಲ್ಲದ ಹೂಡಿಕೆಯನ್ನು ತಪ್ಪಿಸಿ. ಆರೋಗ್ಯದ ದೃಷ್ಟಿಯಿಂದ ತಿಂಗಳು ಸ್ವಲ್ಪ ದುರ್ಬಲವಾಗಿರುತ್ತದೆ. ನಿಮ್ಮ ಜಾತಕದ ಅಧಿಪತಿ ಮಂಗಳನು ರಾಹುವಿನ ಜೊತೆಗೆ 12ನೇ ಮನೆಯಲ್ಲಿ ಉಳಿಯುತ್ತಾನೆ ಮತ್ತು ಇದು ವಿವಿಧ ಆರೋಗ್ಯ ಸಂಬಂಧಿತ ತೊಂದರೆಗಳನ್ನು ಉಂಟುಮಾಡುತ್ತದೆ. ಅಲ್ಲದೆ, ಮಂಗಳ ರಾಹುವಿನ ಅಂಗಾರಕ ದಶಾ ತೊಂದರೆಗಳ ಏರಿಕೆಯನ್ನು ಖಚಿತಪಡಿಸುತ್ತದೆ. ಅಲ್ಲದೆ, ಅದರೊಂದಿಗೆ ಬುಧದ ಉಪಸ್ಥಿತಿಯು ಚರ್ಮದ ತೊಂದರೆಗಳು, ಕಣ್ಣಿನ ಸಮಸ್ಯೆಗಳು ಮತ್ತು ವಿವಿಧ ರೀತಿಯ ದದ್ದುಗಳು ಅಥವಾ ಅಲರ್ಜಿಗಳಿಗೆ ಕಾರಣವಾಗುತ್ತದೆ. ಇದು ಅನಿಯಮಿತ ರಕ್ತದೊತ್ತಡ ಮತ್ತು ಇತರ ಒತ್ತಡ ಸಂಬಂಧಿತ ಕಾಳಜಿಗಳಂತಹ ತೊಂದರೆಗಳನ್ನು ಉಂಟುಮಾಡುತ್ತದೆ. ಈ ತಿಂಗಳು ಅಪಘಾತಗಳು ಸಂಭವಿಸುವ ಸಾಧ್ಯತೆಗಳಿದ್ದು, ಜಾಗರೂಕತೆಯಿಂದ ವಾಹನ ಚಲಾಯಿಸುವುದರಿಂದ ತೊಂದರೆಯಿಂದ ಪಾರಾಗಬಹುದು. ಪ್ರೀತಿ, ಮದುವೆ, ವೈಯಕ್ತಿಕ ಸಂಬಂಧಗಳು. ನಾವು ಪ್ರೇಮ ಜೀವನವನ್ನು ನೋಡಿದರೆ, ತಿಂಗಳ ಆರಂಭದಲ್ಲಿ 5ನೇ ಮನೆಯ ಅಧಿಪತಿ ಸೂರ್ಯ ಶುಕ್ರ ಮತ್ತು ಗುರುಗಳೊಂದಿಗೆ ಇರುತ್ತಾನೆ ಮತ್ತು 7ನೇ ಮನೆಯನ್ನು ಸಹ ನೋಡುತ್ತಾನೆ. ಪ್ರೇಮ ವ್ಯವಹಾರಗಳಿಗೆ ಮತ್ತು ನಿಮ್ಮ ಪ್ರೇಮ ಸಂಗಾತಿಯನ್ನು ಮದುವೆಯಾಗುವಲ್ಲಿ ಯಶಸ್ವಿಯಾಗಲು ಇದು ಅತ್ಯುತ್ತಮ ಸಮಯವಾಗಿರುತ್ತದೆ. ಇದರರ್ಥ ಪ್ರೇಮ ವಿವಾಹದ ಹೆಚ್ಚಿನ ಅವಕಾಶವಿದೆ. ಆದಾಗ್ಯೂ, ರಾಹು ಮತ್ತು ಶನಿಯೊಂದಿಗೆ 12ನೇ ಮನೆಯಲ್ಲಿ ಮಂಗಳನ ಉಪಸ್ಥಿತಿಯು 5ನೇ ಮನೆಯ ಮೇಲೆ ಪರಿಣಾಮ ಬೀರುತ್ತದೆ ಮತ್ತು ಆಗಾಗ್ಗೆ ವಾದಗಳ ಅವಕಾಶವಿರುತ್ತದೆ, ಆದರೆ ಪ್ರೀತಿಯು ಎಲ್ಲಾ ಸಂದರ್ಭಗಳಲ್ಲಿಯೂ ಬಲವಾಗಿರುತ್ತದೆ. ಮೇ 14 ರಂದು, ತಿಂಗಳ ದ್ವಿತೀಯಾರ್ಧದಲ್ಲಿ, ಸೂರ್ಯನು ವೃಷಭ ರಾಶಿಯಲ್ಲಿ 2ನೇ ಮನೆಗೆ ಹೋಗುತ್ತಾನೆ ಮತ್ತು ಮೇ 19 ರಂದು ಅದು 2ನೇ ಮನೆಗೆ ಚಲಿಸುತ್ತದೆ. ನಿಮ್ಮ ಪ್ರೀತಿಯ ಬಗ್ಗೆ ನಿಮ್ಮ ಕುಟುಂಬದ ಸದಸ್ಯರೊಂದಿಗೆ ಚರ್ಚಿಸಿ ಮತ್ತು ಆ ಮೂಲಕ ಸಂಬಂಧವನ್ನು ಮುಂದಿನ ಹಂತಕ್ಕೆ ಕೊಂಡೊಯ್ಯಿರಿ. ಗುರು ಮತ್ತು ಮಂಗಳನ ಪ್ರಭಾವವು ತಿಂಗಳ ಆರಂಭದಲ್ಲಿ ಮದುವೆಗೆ ಅನುಕೂಲಕರ ಸಮಯವನ್ನು ನೀಡುತ್ತದೆ ಮತ್ತು ಹೀಗಾಗಿ ನಿಮ್ಮ ಸಂಗಾತಿಯೊಂದಿಗೆ ಜೀವನದಲ್ಲಿ ಸಾಮರಸ್ಯ ಇರುತ್ತದೆ. ಮೊದಲ ಮನೆಯಲ್ಲಿ ಶುಕ್ರನ ಉಪಸ್ಥಿತಿಯಿಂದಾಗಿ ನಿಮ್ಮ ಸಂಗಾತಿಯೊಂದಿಗೆ ಅನ್ಯೋನ್ಯತೆ ಹೆಚ್ಚಾಗುತ್ತದೆ ಮತ್ತು 7ನೇ ಮನೆಗೆ ನೋಡುತ್ತದೆ. ಆದರೆ, ಮೊದಲ ಮನೆಯಲ್ಲಿ ಸೂರ್ಯನ ಉಪಸ್ಥಿತಿಯು ಅಹಂಕಾರದಿಂದ ನಿಮ್ಮ ಸಂಗಾತಿಗೆ ಕೆಟ್ಟ ಮಾತುಗಳನ್ನು ಹೇಳುತ್ತದೆ ಮತ್ತು ಅದು ಅವರಿಗೆ ಕೆಟ್ಟ ಭಾವನೆಯನ್ನು ಉಂಟುಮಾಡುತ್ತದೆ. 12ನೇ ಮನೆಯಲ್ಲಿದ್ದರೂ ಬುಧ, ರಾಹು ಮತ್ತು ಮಂಗಳನ ಉಪಸ್ಥಿತಿಯು ತೊಂದರೆಗಳನ್ನು ಉಂಟುಮಾಡುತ್ತದೆ. ಅಲ್ಲದೆ, 7ನೇ ಮನೆಯ ಮೇಲೆ ಮಂಗಳನ ಅಂಶವು ನಿಮ್ಮ ಮತ್ತು ನಿಮ್ಮ ಸಂಗಾತಿಯ ನಡುವೆ ಜಗಳಗಳು ಮತ್ತು ಜಗಳಗಳಿಗೆ ಕಾರಣವಾಗುತ್ತದೆ. ಹೀಗಾಗಿ ಸ್ಥಳೀಯರು ಈ ಬಗ್ಗೆ ಎಚ್ಚರಿಕೆ ವಹಿಸಬೇಕು. ಮೇ 14 ರಂದು 2ನೇ ಮನೆಗೆ ಸೂರ್ಯನ ಚಲನೆಯೊಂದಿಗೆ, ಸಮಸ್ಯೆಗಳ ಕಡಿತ ಮತ್ತು ಪರಸ್ಪರ ಪ್ರೀತಿಯು ಹೆಚ್ಚಾಗುತ್ತದೆ. ಕುಟುಂಬ ಮತ್ತು ಸ್ನೇಹಿತರು. ತಿಂಗಳು ಕುಟುಂಬಕ್ಕೆ ಅನುಕೂಲಕರವಾಗಿರುತ್ತದೆ. 10ನೇ ಮನೆಯ ಅಧಿಪತಿ, ಶನಿಯು 11ನೇ ಮನೆಯಲ್ಲಿ ಕುಳಿತಿದ್ದಾನೆ ಮತ್ತು ಗುರು, ಶುಕ್ರ ಮತ್ತು ಸೂರ್ಯ ಮೊದಲ ಮನೆಯಲ್ಲಿ ಇರುತ್ತಾರೆ. 2ನೇ ಮನೆಯ ಅಧಿಪತಿ ಶುಕ್ರನು ಮೊದಲ ಮನೆಯಲ್ಲಿ ಉಪಸ್ಥಿತನಿದ್ದು ಕುಟುಂಬ ಸದಸ್ಯರಲ್ಲಿ ಸಾಮರಸ್ಯವನ್ನು ಉಂಟುಮಾಡುತ್ತಾನೆ. ಆದರೆ, ನಿಮ್ಮ ಸ್ವಭಾವದಲ್ಲಿ ನೀವು ಸ್ವಲ್ಪ ಸೊಕ್ಕಿನವರಾಗಬಹುದು ಮತ್ತು ಕುಟುಂಬದ ವಿವಿಧ ಸದಸ್ಯರನ್ನು ಅಪರಾಧ ಮಾಡುವಂತಹ ವಿಷಯಗಳನ್ನು ನೀವು ಹೇಳಬಹುದು. ಆದರೆ ಗುರುವು ನಿಮ್ಮನ್ನು ವಿವಿಧ ತೊಂದರೆಗಳಿಂದ ರಕ್ಷಿಸಲು ಸಹಾಯ ಮಾಡುತ್ತದೆ ಮತ್ತು ಸರಿ ಮತ್ತು ತಪ್ಪು ವಿಷಯಗಳನ್ನು ಗುರುತಿಸಲು ನಿಮಗೆ ಮಾರ್ಗದರ್ಶನ ನೀಡುತ್ತದೆ ಮತ್ತು ಆದ್ದರಿಂದ ನೀವು ಸ್ವಲ್ಪ ಅರ್ಥಮಾಡಿಕೊಳ್ಳಬೇಕು. ಮೇ 14 ರಂದು ಸೂರ್ಯನು ವೃಷಭ ರಾಶಿಯ 2ನೇ ಮನೆಗೆ ಹೋಗುತ್ತಾನೆ ಮತ್ತು ಅದು ನಿಮ್ಮ ಮಾತನ್ನು ಸ್ವಲ್ಪ ಕಠಿಣಗೊಳಿಸುತ್ತದೆ, ಆದ್ದರಿಂದ ನೀವು ಯಾರೊಂದಿಗೂ ನೇರವಾಗಿ ಅದರ ಬಗ್ಗೆ ಮಾತನಾಡಲು ಜಾಗರೂಕರಾಗಿರಬೇಕು. ಪೋಷಕರ ಆರೋಗ್ಯವು ಬಲವಾಗಿರುತ್ತದೆ ಮತ್ತು ಜೀವನದಲ್ಲಿ ಸವಾಲುಗಳು ಕಡಿಮೆಯಾಗುತ್ತವೆ. 3ನೇ ಮನೆಯ ಅಧಿಪತಿ ಬುಧನು ತಿಂಗಳ ಆರಂಭದಲ್ಲಿ ರಾಹು ಮತ್ತು ಮಂಗಳನೊಂದಿಗೆ 12ನೇ ಮನೆಯಲ್ಲಿ ದುರ್ಬಲ ಸ್ಥಿತಿಯಲ್ಲಿರುತ್ತಾನೆ ಮತ್ತು ಮೇ 10 ರಂದು ಮೊದಲ ಮನೆಗೆ ಪ್ರವೇಶಿಸುತ್ತಾನೆ. ಇದು ತಿಂಗಳ ಆರಂಭವನ್ನು ಒಡಹುಟ್ಟಿದವರಿಗೆ ಕಷ್ಟದಿಂದ ತುಂಬಿಸುತ್ತದೆ ಮತ್ತು ತಿಂಗಳ ಮಧ್ಯದಲ್ಲಿ ಸ್ಥಿತಿಯು ಸುಧಾರಿಸಲು ಪ್ರಾರಂಭಿಸುತ್ತದೆ. ಮೇ 31 ರಂದು, ಅಂದರೆ ತಿಂಗಳ ಕೊನೆಯ ದಿನ,
ಬುಧವು ವೃಷಭ ರಾಶಿಯಲ್ಲಿ 2ನೇ ಮನೆಗೆ ಪ್ರವೇಶಿಸುತ್ತಾನೆ ಮತ್ತು ಇದರಿಂದಾಗಿ ಒಡಹುಟ್ಟಿದವರು ನಿಮಗೆ ಸರಿಯಾದ ಬೆಂಬಲವನ್ನು ನೀಡುತ್ತಾರೆ. ಅವರು ಈ ತಿಂಗಳು ಹೊರಹೋಗುವ ಅವಕಾಶಗಳಿವೆ. ಸಲಹೆ: ಮಂಗಳವಾರದಂದು ಬೆಲ್ಲದ ಸಿಹಿ ಅಥವಾ ಲಡ್ಡುಗಳನ್ನು ಮಾಡಿ ತಾಯಿ ಹಸುವಿಗೆ ತಿನ್ನಿಸಬೇಕು. ತಾಮ್ರದ ಪಾತ್ರೆಯಲ್ಲಿ ಅರಿಶಿನ ಮತ್ತು ಅಕ್ಷತೆಯನ್ನು ಸೇರಿಸಿ ಪ್ರತಿದಿನ ಸೂರ್ಯ ದೇವರಿಗೆ ನೀರನ್ನು ಅರ್ಪಿಸಿ. ಗುರುವಾರದಂದು ನಿಮ್ಮ ಹಣೆಯ ಮೇಲೆ ಅರಿಶಿನ ಅಥವಾ ಕುಂಕುಮದ ತಿಲಕವನ್ನು ಖಂಡಿತವಾಗಿ ಹಚ್ಚಿಕೊಳ್ಳಿ. ಗುರುವಾರದಂದು ಚಿನ್ನದ ಉಂಗುರಕ್ಕೆ ಸೇರಿಸುವ ಮೂಲಕ ಉತ್ತಮ ಗುಣಮಟ್ಟದ ಹಳದಿ ನೀಲಮಣಿ ಧರಿಸಿ. ನೀವು ತೋರು ಬೆರಳಿಗೆ ಉಂಗುರವನ್ನು ಧರಿಸಿರುವುದನ್ನು ಖಚಿತಪಡಿಸಿಕೊಳ್ಳಿ.